ನಮಸ್ಕಾರ ಎಲ್ಲರಿಗೂ. ಸ್ವರ್ಣ ಗೌರಿ ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀವಿ. ನಮ್ಮನೆ ದೇವ್ರ ತೇರು ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ತೇರ್ಗೆ ಹೋಗೋಣ ಅಂತ ಅನಿಸ್ತು. ಹುಣ್ಣಿಮೆ ದಿವಸ ಬೆಂಗಳೂರು ಕರಗ ಯಾವಾಗ ನಡೆಯುತ್ತೋ ಅವತ್ತೇನೆ ಅಲ್ಲಿ ನಮ್ಮ ಮನೆ ದೇವ್ರದ್ದು ತೇರು ನಡೆಯುತ್ತೆ. ಹಾಗಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆ ಮಾಡಿ ಹೊರಡೋದು ಪದ್ಧತಿ. ಹಾಗಾಗಿ ದೇವರ ಆಶೀರ್ವಾದ ಸದಾ ಎಲ್ರಿಗೂ ಸಿಗಲಿ ಅಂತ ನಾವು ನಮ್ಮ ಚಾನಲ್ ಕಡೆಯಿಂದ ನಿಮಗೆಲ್ರಿಗೂ ವಿಶಸ್ ಮಾಡ್ತೀನಿ. ಹಾಗೆ ನಾವು ಬಸ್ ಹತ್ತದೋ ನಮ್ಮ ಗೊರಗುಂಟೆ ಪಾಳ್ಯದ ಬಸ್ಸಲ್ಲಿ ಹತ್ತಿ ತುಮಕೂರು ಬಸ್ ಸಿಕ್ತು. ಹೋಗ್ತಾ ಇದ್ದೀವಿ. ಮುಂದೆ ಶೀಟ್ ಇರಲಿಲ್ಲ, ಹಿಂದೆಗಡೆ ಫ್ರೀ ಆಗಿತ್ತು. ಯಾಕೆಂದರೆ ಫುಲ್ ಜಂಪ್ ಹೊಡೆಯುತ್ತೆ ಅಂದ್ಬಿಟ್ಟು ಮುಂದೆ ಹಿಂದೆಗಡೆ ಯಾರೂ ಕೂತ್ಕೊಳ್ಳಲ್ಲ. ಯಾಕೆಂದರೆ ನಮಗೆ ನಾವು ಜನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಹಿಂದೆಗಡೆ ಕೂತ್ಕೊಂಡ್ರೆ ಅಲ್ಲಿ ಕ್ಯಾತ್ಸಂದ್ರ ಸ್ಟಾಪ್ ಕ್ಯಾತ್ಸಂದ್ರ ಸ್ಟಾಪ್ ಇಳಿದ ಮೇಲೆ ನಾವು ಅಲ್ಲಿಂದ 5 ಕಿಲೋಮೀಟ್ರು ಒಂದು ಆಟೋದಲ್ಲಿ ಹತ್ತಿ ಹೋದಾಗ ಅಲ್ಲಿ ಬಂದು ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆ ಇಲ್ಲಿ ಮೇಯ್ನ್ ರೋಡಲ್ಲಿ ನಮ್ಮ ದೇವಸ್ಥಾನದ ಎಂಟ್ರೆನ್ಸು ಹೋಗೋ ದಾರಿನಲ್ಲೇನೆ ಮೇಯ್ನ್ ರೋಡು ನೋಡಿ ಗೊತ್ತಾಗ್ತಾ ಇದೆ ಅನಿಸುತ್ತಲ್ವಾ, ಇದು ತುಮಕೂರು ಹೈವೇ. ಹಾಗಾಗಿ ಇಲ್ಲಿ ಎಲ್ಲ ಥರ ಬಸ್ಸುಗಳೂ ಸಹ ಹೋಗ್ತವೆ. ತುಂಬ ಚೆನ್ನಾಗಿ ದೊಡ್ಡದಾಗಿದೆ ರಸ್ತೆ. ಹಾಗಾಗಿ ಇಲ್ಲಿಂದನೇ ಶುರು ಜಾತ್ರೆ ಸಂಭ್ರಮ. ನೋಡಿದ್ರಲ್ಲ, ಅಲ್ಲಿ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಪ್ರಸಾದ, ಅಪ್ಪ ಒಬ್ಬೊಬ್ಬರು ಒಂದೊಂದು ಥರ ಎಷ್ಟು ಚೆನ್ನಾಗಿ ಎಲ್ಲ ಕೊಡ್ತಾಯಿರ್ತಾರೆ ಅಂದರೆ ಅವರು ಬೇಡ್ಕೊಂಡಿರ್ತಾರೆ. ನಮಗೇನಾದರೂ ಅವ್ರ ಕಷ್ಟ ಕಾಯಿಲೆಗಳಿದ್ರೆ ಇಷ್ಟು ಜನಕ್ಕೆ ನಾವು ಜಾತ್ರೆಯಲ್ಲಿ ಪ್ರಸಾದ ಕೊಡ್ತೀವಿ, ಮಜ್ಜಿಗೆ ಪಾನಕ ಹೆಸರುಬೇಳೆ ಹಂಚ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆ ಇದು ಹಂಚಿ ಅವರ ಒಂದು ಹರಕೆಗಳನ್ನ ತೀರಿಸ್ತಾರೆ. ನಾವು ಇನ್ನು ದೇವಸ್ಥಾನದ ಒಳಭಾಗಕ್ಕೆ ಹೋದ್ಮೇಲೆ ಅಲ್ಲಿ ನೋಡಿ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ತೇರು. ಈ ತೇರು ನೋಡಿದ ತಕ್ಷಣವೇ ಎಂಥವ್ರಿಗೂ ಏನೋ ಮನಸ್ಸಲ್ಲಿ ಏನೋ ಒಂದು ಖುಷಿ, ಸಂತೋಷ, ಏನೋ ಒಂದು ಶಕ್ತಿ. ಆಂಜನೇಯ ಅಂದ್ರೇ ಒಂದು ಶಕ್ತಿ. ಹಾಗಾಗಿ ಆ ಶಕ್ತಿ ನೋಡಿ ತುಂಬ ದೂರದಿಂದನೇ ಒಂದು ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಅಂತೂ ತುಂಬ ಈ ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ನನಗೂ ದೂರದಿಂದ ಕ್ಲಿಪ್ ಮಾಡಿದ್ರು ಚೆನ್ನಾಗಿ ಬಂದಿದೆ ಅಂತ ತುಂಬ ಖುಷಿಯಾಯಿತು. ನೋಡಿ ಇಲ್ಲಿ ಮೆಟೆಡರ್ಗಳು ಅಪ್ಪೆ ಗಾಡಿಗಳಲ್ಲಿ ಹೆಸರುಬೇಳೆ ಪಾನಕ ಮಾಡಿ ಹಂಚ್ಬಿಟ್ಟು ಖಾಲಿ ಮಾಡಿ ಎಲ್ಲ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಆಲ್ರೆಡಿ ನಾವು ಹೋದಾಗ 3 ಗಂಟೆ ಆಗಿತ್ತು. 3 ಗಂಟೆ ಆದಾಗ ಸ್ವಲ್ಪ ತೇರೆಲ್ಲ ಎಳೆದು ಮುಂದೆ ತಗೊಂಬಂದಿದ್ರು. ದೇವಸ್ಥಾನದ ಎಡಭಾಗದಲ್ಲಿ ಇದ್ದಾಗ ಅಲ್ಲಿ ನಿಲ್ಲಿಸಿರ್ತಾರೆ ಎಳ್ಕೊಂಬಂದು ಜನ ಎಲ್ಲ. ಆವಾಗ ಎಳೆಯುವಾಗ ಒಂದು ನೋಡೋದೇ ಒಂದು ಖುಷಿ. ಎಳೆಯೋಕ್ಕೆ ಮುಂಚೆ ದೇವಸ್ಥಾನ ತೇರು ಎಳೆಯೋಕ್ಕೆ ಮುಂಚೆ ಗರುಡ ಬಂದು ಮೇಲ್ಗಡೆ ನೋಡಿ ಇದ್ರ ಮೇಲೆ ಹತ್ತಿ 3 ರೌಂಡ್ ಹೊಡೆದ್ಬಿಟ್ಟು ಹೋಗ್ತಾರೆ ದೇವರು. ಆ ಗರುಡ ಬಂದು ಅಲ್ಲಿ 3 ಸುತ್ತಿದಾಗ ಮಾತ್ರ ತೇರು ಎಳಿಯೋಕ್ಕೆ ಸಾಧ್ಯ. ಇಲ್ಲಾಂದರೆ ತೇರು ಎಳಿಯೋಕ್ಕೆ ಎಷ್ಟು ಕೋಟಿ ಜನ ಬಂದರೂ ಆ ತೇರು ಎಳಿಯೋಕ್ಕೆ ಸಾಧ್ಯನೇ ಆಗಲ್ಲ. ಅದೊಂದು ಎಷ್ಟು ದೇವರ ಒಂದು ಮಹಿಮೆ ಮತ್ತು ಶಕ್ತಿ. ಎಲ್ಲರೂ ದವಣ ಬಾಳೆಹಣ್ಣು ಹಾಕ್ತಾಯಿದ್ದಾರೆ. ಅವರವರ ಹರಕೆಗಳನ್ನ ತೀರಿಸ್ತಾರೆ. ಮೈನಲ್ಲಿ ಏನೇ ಕಾಯಿಲೆ ದೋಷ ಏನೇ ಇದ್ರೂ, ಸ್ಕಿನ್ ಪ್ರಾಬ್ಲಮ್ಮು ಎಲ್ಲ ಇದ್ರೂ ಅವರವರ ಹರಕೆಗಳು ಏನೇನು ಬೇಡ್ಕೊಂಡಿರ್ತಾರೆ ಆ ಬೇಡಿಕೆಗಳೆಲ್ಲ ಈಡೇರುತ್ತೆ, ಖಂಡಿತ ಈಡೇರುತ್ತೆ ಅಂತ ಬೇಡ್ತಾ ಎಲ್ಲರೂ ಸಹ ಉರುಳು ಸೇವೆ ಮಾಡ್ತಾರೆ. ಅವರು ಬೇಡ್ಕೊಂಡಿರ್ತಾರೆ. ಉರುಳು ಸೇವೆ ಯಾವ ಥರ ಮಾಡ್ತಾರೆ ಅಂತ ಅಂದರೆ ಹೋಗಿ ಬಟ್ಟೆ ಬಿಚ್ಚಿಬಿಟ್ಟು ಸ್ನಾನ ಮಾಡಿ ಅವರ ಭಕ್ತಿಯಿಂದ ಉರುಳು ಸೇವೆ ಮಾಡ್ತಾರೆ. ಆ ತೇರು ಬಂದು ಎಡಭಾಗದಲ್ಲಿ ಬಂದು ನಿಂತಾಗ ಪ್ರತಿಯೊಬ್ಬರು ತಮ್ಮ ಉರುಳು ಸೇವೆಗಳನ್ನು ಮಾಡ್ತಾಯಿರ್ತಾರೆ. ಅಲ್ಲಿ ನೀರು ಸಹ ಹಾಕಿರ್ತಾರೆ. ಅಲ್ಲಿ ಜನಕ್ಕೆ ಯಾವುದೇ ಥರ ತೊಂದರೆ ಆಗಬಾರ್ದು, ಏನೇ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಅವ್ರಿಗೆ ಭಕ್ತಾದಿಗಳಿಗೆ ಏನೂ ತೊಂದರೆ ಆಗ್ದಂಗೆ ನೋಡ್ಕೊಳ್ತಾ ಇರ್ತಾರೆ. ತುಂಬ ಜನ ಪೊಲೀಸವರು ಸಹ ಅಲ್ಲಿ ಏನೇ ಥರ ಕಳ್ತನ ಸುಳ್ಳುತನ ಮತ್ತು ಯಾರಿಗೂ ಏನೂ ತೊಂದರೆ ಆಗ್ದಂಗೆ ಪೊಲೀಸವರು ಸಹ ಅವಾಯ್ಡ್ ಮಾಡ್ತಾಯಿರ್ತಾರೆ. ಅವರವರ ಭಕ್ತಿ ಅಲ್ಲಿ ಬಂದು ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ತೇರು ಬಂದು ಅಲ್ಲಿ ನಿಂತಾಗ ಅದೇ ಜಾಗದಲ್ಲಿ ಪ್ರತಿ ವರ್ಷವೂ ಅದೇ ಜಾಗದಲ್ಲೇ ನಿಂತಾಗ 3 ಪ್ರದಕ್ಷಿಣೆ ಉರುಳು ಸೇವೆ ಮಾಡೋರು ತುಂಬ ಎಷ್ಟು ಚೆನ್ನಾಗಿ ಉರುಳು ಸೇವೆ ಮಾಡ್ತಾರೆ ನೋಡಿ. ನಿಮಗೂ ಏನಾದರೂ ಕಷ್ಟ ತೊಂದರೆಗಳು ಏನಾದರೂ ಇದ್ದಾಗ ಶೆಟ್ಟಳ್ಳಿ ಆಂಜನೇಯ ಸ್ವಾಮಿ ನಮಗೆ ಮಾತ್ರ ಮನೆ ದೇವರಲ್ಲ, ಪ್ರತಿಯೊಬ್ಬರು ಆ ಯಪ್ಪನೇ ಒಂದು ಶಕ್ತಿ, ಆಂಜನೇಯನೇ ಒಂದು ಶಕ್ತಿ. ಹಾಗಾಗಿ ಯಾರೇ ಬೇಡ್ಕೊಂಡ್ರು ಏನೇನು ತೊಂದರೆ ಇದ್ರೂ ಪರಿಹಾರ ಆಗುತ್ತೆ. ನಾವು ಉರುಳು ಸೇವೆ ಏನೂ ಮಾಡಿಲ್ಲ. ಹಾಗಾಗಿ ನಾನು 1 ವರ್ಷ ಬೇಡ್ಕೊಂಡಿದ್ದೆ, ಉರುಳು ಸೇವೆ ಮಾಡಿದ್ದೆ. ಹಾಗಾಗಿ ನೋಡಿ ಪ್ರತಿಯೊಂದು ಯಾರೇ ಆಗಲಿ ಉರುಳು ಸೇವೆ ಮಾಡೋಕ್ಕೆ ಮುಂಚೆ
ಒಂದೊಳ್ಳೆ ಬಟ್ಟೆಗಳನ್ನ ಹಾಕ್ಕೊಳ್ಳಿ. ಯಾಕೆಂದರೆ ನೀಟಾಗಿ ಒಬ್ಬ ಉರುಳು ಸೇವೆ ಮಾಡುವಾಗ ಅವ್ರ ಬಟ್ಟೆಗಳನ್ನ ಮೇಲೆ ಎತ್ಕೊಳ್ದಂಗೆ ನೀಟಾಗಿ ಉರುಳು ಸೇವೆ ಮಾಡಿದ್ರೆ ಪರವಾಗಿಲ್ಲ. ಹೆಣ್ಮಕ್ಳು ಲೆಗಿನ್ಸ್ ಹಾಕ್ಕೊಳ್ಳೋದು, ಸಣ್ಣ ಸಣ್ಣ ಟಾಪ್ಗಳು ಹಾಕ್ಕೊಂಡು ಉರುಳು ಸೇವೆ ಮಾಡಬಾರ್ದು. ಯಾಕೆಂದರೆ ಅದು ಅಷ್ಟು ಸಭ್ಯತೆ ಅಲ್ಲ ಅಂತ ಅನಿಸ್ತು ನಮಗಂತೂ. ಗಂಡು ಮಕ್ಕಳಾದರೆ ಏನೋ ಪರವಾಗಿಲ್ಲ, ಉರುಳು ಸೇವೆ ಯಾವ ಥರ ಯಾವುದೇ ಬಟ್ಟೆ ಹಾಕ್ಕೊಂಡು ಮಾಡಿದ್ರು ತೊಂದರೆ ಏನಿಲ್ಲ ಅಂತ. ಇದು ನಮ್ಮ ದೇವಸ್ಥಾನದ ಎಂಟ್ರೆನ್ಸ್ ಆಗಿರೋದ್ರಿಂದ ಬ್ರಹ್ಮ ರಥೋತ್ಸವ ಅನ್ನೋದೊಂದು ಮೇಲ್ಗಡೆ ಒಂದು ಗೋಪುರ ಥರ ಇದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ. ಪ್ರತಿಯೊಬ್ಬರು ಈ ಬ್ರಹ್ಮ ರಥೋತ್ಸವದ ಮುಂದೆನೇ ತೇರು, ಇದ್ರ ಮುಂದೆನೇ ತೇರು ನಿಂತಿರುತ್ತೆ. ಇದು ತೇರು ನಿಂತಿರೋ ಜಾಗ. ಈ ತೇರು ನಿಂತಿರೋ ಜಾಗದಲ್ಲಿ ಫಸ್ಟು ಹೋಮ ಪೂಜೆ ಹವನಗಳನ್ನೆಲ್ಲ ಮಾಡಿ ಅಲ್ಲಿ ಆಮೇಲೆ ಪೂಜೆ ಮಾಡಿ ಮುಂದೆ ತೇರು ಎಳ್ಕೊಂಡು ಹೋಗ್ತಾರೆ. ಇಲ್ಲೇ ಪೂಜೆ ಮಾಡ್ತಾರೆ. ನಾವು ಇಲ್ಲೇ ಸಹ ಒಂದು ಕಡ್ಡಿ ಹಚ್ಚಿ ನಮಸ್ಕಾರ ಮಾಡ್ದೋ ತೇರೆಳೆಯೋ ಜಾಗದಲ್ಲಿ. ಎಲ್ರಿಗೂ ಶ್ರೀ ಆಂಜನೇಯ ಸ್ವಾಮಿಯ ಆಶೀರ್ವಾದ ನಿಮಗೆಲ್ಲರೂ ಸಿಗಲಿ, ನಿಮ್ಮ ಕುಟುಂಬದವ್ರಿಗೆ ಎಲ್ರಿಗೂ ಸಿಗಲಿ. ಹಾಗೆ ನಮಗೆ ಯಾರು ನಮ್ಮ ಒಳಿತನ್ನು ಬಯಸಿ ನಮ್ಗೆ ಯಾರು ಒಳ್ಳೆಯದನ್ನು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಆಂಜನೇಯನ ಆಶೀರ್ವಾದ ಮತ್ತು ನನ್ನ ಯೂಟ್ಯೂಬರ್ಸ್ಗೂ, ನನ್ನ ವ್ಯೂವರ್ಸ್ಗೂ, ನನ್ನ ಸಬ್ಸ್ಕ್ರೈಬರ್ಸ್ಗೂ ಸಹ ನನ್ನ ಕಡೆಯಿಂದ ಆಂಜನೇಯ ಸ್ವಾಮಿಯ ಆಶೀರ್ವಾದ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಅದೆಲ್ಲ ಆಯಿತು. ತೇರೆಳೆಯೋ ಜಾಗ ನೋಡಿಕೊಂಡು ದವನ ಬಾಳೆಹಣ್ಣು ಮೇಲೆ ಎಸೆದು ಅಲ್ಲಿ ಬಂದು ಇಲ್ಲಿ ದರ್ಶನಕ್ಕೆ ಅಂತ ಒಳಗಡೆ ಹೋಗೋಣ ಅಂತ ಬರ್ತಾಯಿದ್ದೀವಿ. ಇದು ದೇವಸ್ಥಾನದ ಪಕ್ಕದಲ್ಲಿ ದೇವಸ್ಥಾನದ ಕಾಂಪೌಂಡ್ ಪೌಲ್ಟ್ರಿ ಇದೆಯಲ್ಲ, ಆ ಪೌಲ್ಟ್ರಿ ಪಕ್ಕ ಚೆನ್ನಾಗಿ ಈ ಥರ ಕ್ರೇಟ್ನಲ್ಲೆಲ್ಲ ಹಾಕಿದ್ದಾರೆ. ಹಾಕ್ಬಿಟ್ಟು ಇಲ್ಲಿ ನಾಮನೂ ಇಡ್ತಾರೆ. 5 ರೂಪಾಯಿ ಕೊಟ್ಟರೆ ನಾಮ ಹಾಕ್ತಾರೆ. ಹಾಗಾಗಿ ನಮ್ಮ ಮೊಮ್ಮಕ್ಳಿಗೆ ಮಾತ್ರ ನಾಮ ಹಾಕಿಸ್ತೋ, ನಾವೇನು ಹಾಕಿಸ್ಕೊಂಡಿಲ್ಲ. ಮಕ್ಕಳಲ್ವ, ಮಕ್ಕಳಿಗೇನೋ ಖುಷಿ. ಇಲ್ಲಿ ಕೈಕಾಲೆಲ್ಲ ತೊಳ್ಕೊಂಡ್ರು, ಮತ್ತು ಕಾಲುಗಳನ್ನೆಲ್ಲ ತೊಳ್ಕೊಂಡು, ಮತ್ತು ಇಲ್ಲಿ ತೆಂಗಿನಕಾಯಿನೂ ಸಹ ಇಲ್ಲೇ ಹೊಡಿತಾರೆ. ನಾವೇನು ಪೂಜೆಗೇನು ಕೊಟ್ಟಿಲ್ಲ. ಯಾಕೆಂದರೆ ನಾವು ಅಲ್ಲಿ ಪೂಜೆ ಕೊಡೋಕ್ಕಿಂತ ಉಂಡಿನಲ್ಲಿ ಕಾಸು ಹಾಕ್ಬಿಟ್ಟು ಬಂದರೆ ಒಳ್ಳೆಯದು. ಏಕೆಂದರೆ ದೇವಸ್ಥಾನಕ್ಕೆ ಏನಕ್ಕಾದರೂ ಉಪಯೋಗ ಆಗುತ್ತೆ ಅಂತ ನಾವು ಪೂಜೆ ಅಲ್ಲಿ ಒಳಗಡೆ ಅಂತೂ ತುಂಬ ವಿಶಾಲವಾಗಿದೆ. ಹೊರಗಡೆ ಮಾತ್ರ ಜಾತ್ರೆ. ದೇವಸ್ಥಾನದ ಒಳಗಡೆ ಪೊಲೀಸವರು ಎಷ್ಟು ಅವಾಯ್ಡ್ ಮಾಡ್ತಾರೆ ಅಂದರೆ ಅಷ್ಟು ಚೆನ್ನಾಗಿ ದರ್ಶನ ಮಾಡೋರಿಗೆ ಯಾವುದೇ ಥರ ತೊಂದರೆ ಇಲ್ದಂಗೆ ನೋಡ್ಕೊಳ್ತಾರೆ. ಇದು ದೇವಸ್ಥಾನದ ದ್ವಾರ ಬಾಗಿಲನ ಒಳಗಡೆ ಹೋಗ್ತಾ ಇದ್ದಂಗೆ ಇಲ್ಲಿ ಗರುಡಗಂಬ ಇದೆ ನೋಡಿ. ಗರುಡಗಂಬದ ಹತ್ರನೂ ಪೂಜೆ ಮಾಡೋರು ಅಲ್ಲಿ ಪೂಜೆ ಮಾಡಿ ಊದುಬತ್ತಿ ಹಚ್ತಾರೆ. ಅಲ್ಲಿ ಅವಕಾಶ ಇಲ್ಲ. ದೇವಸ್ಥಾನದ ಒಳಗಡೆ ಫುಲ್ಲು ಫ್ರೀಯಾಗಿ ಇಟ್ಟಿರ್ತಾರೆ. ದರ್ಶನ ಮಾಡೋರಿಗೆ ಯಾವುದೇ ಥರ ತೊಂದರೆ, ನುಗ್ಗಲು ಗಲಾಟೆ ಆಗ್ದಂಗೆ ಇದು ಗರುಡಗಂಬದ ಹತ್ರ ಪೂಜೆ ಮಾಡಿದ್ದಾರೆ ನೋಡಿ. ಇದು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ. ಇದೆಲ್ಲ ಮೊದಲು ಈ ಥರ ಇರಲಿಲ್ಲ. ಆವಾಗೆಲ್ಲನೂ ತುಂಬ ಹಳೆ ಕಲ್ಲು ಕಟ್ಟಡ ಇತ್ತು. ಇವಾಗಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಲೈನಲ್ಲೇ ಹೋಗ್ತಾ ನಾನು ಹಾಗೆ ವಿಡಿಯೋ ಕ್ಲಿಪ್ ಮಾಡಿಕೊಂಡೆ. ಎಲ್ಲ ಭಕ್ತಾದಿಗಳು ದರ್ಶನಕ್ಕೆ ಹೋಗ್ತಾ ಇದ್ದಾರೆ. ಆಲ್ರೆಡಿ ನಾವು 3 ಗಂಟೆಗೆ ಹೋಗಿರೋದ್ರಿಂದ ಸ್ವಲ್ಪ ಜನಸಂಖ್ಯೆ ಕಮ್ಮಿ, ಇಲ್ಲಿ ದರ್ಶನ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತಲೇ 3 ಗಂಟೆಗೆ ಹೋದೋ. ತೇರೆಳೆಯೋ ಜಾಗಕ್ಕೆ ಹೋಗೋಕ್ಕೆ ನಮಗೆ ಆಗಲಿಲ್ಲ, ಆ ಟೈಮ್ ಸಾಕಾಗಲಿಲ್ಲ ಅಂತ. ತುಂಬ ರಶ್ ಇರ್ತಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡೋದ್ರೆ ಕಾಲು ನುಗ್ಗಲು ಎಲ್ಲ ಮಾಡ್ತಾರೆ. ಮಕ್ಕಳಿಗೆ ಏನು ಗೊತ್ತು ಅಲ್ವಾ. ನಾವಾದರೆ ಸ್ವಲ್ಪ ನುಗ್ಗಲು ಮಾಡ್ಕೊಂಡು ಬರ್ತೀವಿ. ಇಲ್ಲಿ ದಾಸಪ್ಪಗಳು ಸಹ ಆಶೀರ್ವಾದ ಮಾಡ್ತಾರೆ. ಅವ್ರಿಗೊಂದು 5 ರೂಪಾಯಿ ನಮ್ಮ ಕೈಲಾಗಿದ್ದ ಕಾಣಿಕೆ ಕೊಟ್ಟು ನಾವು ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ಹಾಗಾಗಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋಗ್ತಾ ಒಳಗಡೆ ಎಂಟ್ರೆನ್ಸಲ್ಲೇ ಒಳಗಡೆನೇ ಅಲ್ಲಿ ಆಂಜನೇಯ ಸ್ವಾಮಿ ಇರ್ತಾರೆ. ಆಂಜನೇಯ ಸ್ವಾಮಿ ಅಲ್ಲಿ ತಾಯ್ತ ಕಟ್ತಾರೆ. ಯಾರು ಬೇಕಾದರೂ 30 ರೂಪಾಯಿ ಒಂದು ತಾಯ್ತ ಕಟ್ಟಿಸ್ಕೋಬೋದು. ಆಂಜನೇಯ ಸ್ವಾಮಿ ಪಾದದ ಹತ್ರ ಇಟ್ಟು ತಾಯ್ತ ಕಟ್ತಾರೆ. ಹಾಗಾಗಿ ಇಲ್ಲಿ ಗೂಗಲ್ ಪೇ, ಫೋನ್ಪೇ ಏನೇ ಆದರೂ ಹಾಕ್ಬೋದು. ನಾವು ಕ್ಯಾಶ್ ಹಾಕ್ಬಿಟ್ಟು ನಾವು ತಾಯ್ತ ಕಟ್ಕೊಂಡು, ಹಾಗಾಗಿ ಒಳಗಡೆ ಹೋಗ್ತಾ ಇನ್ನೂ ದೇವಸ್ಥಾನದ ಒಳಗಡೆ ದರ್ಶನ ಮಾಡೋಕ್ಕಾಗಲ್ಲ. ಪೊಲೀಸವರು ತುಂಬ ಜನ ಪೊಲೀಸವರು ಒಳಗಡೆ ಇರ್ತಾರೆ. ಅಲ್ಲಿ ಫೋಟೋ ವಿಡಿಯೋ ಏನೂ ಮಾಡೋಂಗಿಲ್ಲ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿ ನೋಡಿ ಒಂದು ಟಿ ವಿ ಇಟ್ಟಿದ್ದಾರಲ್ಲ, ಆ ಟಿ ವಿನಲ್ಲೂ ಸಹ ದರ್ಶನ ಮಾಡ್ಬೋದು. ಒಳಗಡೆ ಅಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ತುಂಬಾ ಖುಷಿಯಾಯಿತು. ಅಲ್ಲಿ ಪೊಲೀಸವರೆಲ್ಲ ತುಂಬ ಜನ ಇರ್ತಾರೆ. ಯಾರೂ ಅಲ್ಲಿ ನಿಂತ್ಕೊಳ್ಳೋಂಗಿಲ್ಲ, ದರ್ಶನ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅಲ್ಲಿ ಮಂಗಳಾರತಿ ಮಾತ್ರ ಸಹ ತೊಗೊಬೇಕು. ಹೊರಗಡೆ ತೀರ್ಥ ಕೊಡ್ತಾರೆ ನೋಡಿ. ಹೀಗೆ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಳ್ಳೋಂದರೆ ಕೆಲವರು ಮಾಡಿಕೊಂಡ್ರು. ನಮಗೆ ಬೇಡ ಮಾಡ್ಕೋಬೇಡ್ರಿ ಅಂದರು ಮಾಡ್ಕೊಂಡಿಲ್ಲ. ದೇವಸ್ಥಾನದಿಂದ ಹೊರಗಡೆ ಬಂದಮೇಲೆ ಒಬ್ಬರು ಪೂಜಾರಿ ಅಲ್ಲಿ ತೀರ್ಥ ಕೊಡ್ತಾ ಇರ್ತಾರೆ. ತೀರ್ಥ ಕೊಟ್ಟ ಮೇಲೆ ನೋಡಿ ನಮ್ಮ ಮೊಮ್ಮಗಳು ಓಡೋಗ್ತಾ ಇದ್ದಾಳೆ, ಚಿಕ್ಕವಳು, ತೀರ್ಥ ತೊಗೊಳಕ್ಕೆ. ಗೊತ್ತಿಲ್ಲ ಅವಳಿಗೆ ತೀರ್ಥ ಹೆಂಗೆ ತೊಗೊಳ್ಳೋದು ಅಂತ. ಇದೇನು ದೇವಸ್ಥಾನದ ಗೋಪುರ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ.
ವರ್ಷಕ್ಕೊಂದ್ಸಲಿ ಜಾತ್ರೆ ಮಹೋತ್ಸವಗಳಲ್ಲಿ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಆ ಗೋಪುರದ ಒಂದು ಚಿತ್ರಗಳಿಗೆ ಬಣ್ಣ ಬಳಿದು ಆ ಗೋಪುರದ ಒಂದು ಕಳಶಕ್ಕೆ ಒಂದು ಶಕ್ತಿ ಕೊಡ್ತಾರೆ. ಆ ಕಳಶ ನಾವು ದೇವಸ್ಥಾನದ ಒಳಗಡೆ ದರ್ಶನ ಮಾಡಲಿಲ್ಲ ಅಂದರೂ ಆ ಕಳಶ ನೋಡಿ ನಾವು ನಮಸ್ಕಾರ ಮಾಡಿಕೊಂಡ್ರು ನಮಗೆ ದೇವ್ರನ್ನ ನೋಡಿದಷ್ಟೇ ತೃಪ್ತಿ ಮತ್ತು ಸಮಾಧಾನ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಎಂಟ್ರೆನ್ಸ್ ಒಳಗಡೆ ಆಯಿತು, ದರ್ಶನ ಆಗಿ ಹೊರಗಡೆ ಬರ್ತಿದ್ದಂಗೆ ಅಲ್ಲಿ ಜನ ಯಾರೂ ನಿಲ್ದಂಗೆ ಪೊಲೀಸರು ಅವಾಯ್ಡ್ ಮಾಡ್ತಾರೆ. ತುಂಬ ಜನ ಪೊಲೀಸರು ಇದ್ದಾರೆ. ಇದೇ ಗೇಟ್ಗಳಿಂದ ನಮ್ಮ ಮೊಮ್ಮಗಳು ನೋಡಿ, ಅಮ್ಮ ನಾನು ನೋಡಮ್ಮ ಆಂಜನೇಯ ಅಂತ ಹೇಳ್ಬಿಟ್ಟು ದ್ರಾಕ್ಷಿನ ಬಾಯಲ್ಲಿ ಇಟ್ಕೊಂಡು ಆಂಜನೇಯನ ಥರ ಮಾಡ್ತಾಳೆ. ಮಕ್ಕಳುಗಳ ಮಾತು ಕೇಳೋಕ್ಕೆ ತುಂಬ ಚೆಂದ. ಹಾಗಾಗಿ ಈ ವಿಡಿಯೋ ಈ ಥರ ದರ್ಶನ ಮಾಡಿಕೊಂಡು ನಾವು ಗೇಟಿಂದ ಹೊರಗಡೆ ಹೋಗ್ತೀವಿ. ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ, ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಶಾಂತಿ. ಯಾಕೆಂದರೆ ಓಡಾಡಿ ಕೈ ಕಾಲೆಲ್ಲ ನೋವು ಬಂದಿರುತ್ತೆ. ಹಾಗಾಗಿ ನೋಡಿರಲ್ಲ ಎಷ್ಟು ಚೆನ್ನಾಗಿದೆ ದೇವಸ್ಥಾನದ ದೊಡ್ಡ ಗೇಟ್ ಇದು, ಹಿಂಭಾಗದ ಗೇಟು. ಇದರಿಂದ ಹೊರಗಡೆ ಹೋಗ್ತೀವಿ. ಹೊರಗಡೆ ಹೋದಾಗ ಅಲ್ಲಿ ಇದು ನೋಡಿ, ನಮ್ಮ ಮೊಮ್ಮಗಳು ಚಿಕ್ಕವಳು ಬಲೆ ತೀಟೆ ಮಾತಾಡ್ತಾಳೆ. ಅಮ್ಮ ನಾನು ಬೇಜಾರು ಮಾಡ್ಕೊಳ್ಳಲ್ಲಮ್ಮ ಅಂತ ಹೇಳ್ತಾಯಿದ್ದೆ. ಇದು ಗೇಟಿಂದ ಹೊರಗಡೆ ಬಂದು ಎಲ್ಲಿ ನೋಡಿದ್ರು ಬೆಂಡಲ್ಗಳಾಕಿ ಲೈನಾಗಿ ಪ್ರಸಾದ, ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಅಲ್ಲಿ ನೀರು ಎಲ್ಲರೂ ಅಲ್ಲಿ ಸ್ನಾನ ಮಾಡೋದ್ರಿಂದ ಮೆಟ್ಟಡರಲ್ಲಿ ಮತ್ತು ಮಾಡೋದ್ರಿಂದ ಅಲ್ಲಿ ನೀರುಗಳು ತುಂಬ ಸ್ವಲ್ಪ ಗಲೀಜೆಲ್ಲ ಇರುತ್ತೆ. ಅಲ್ಲೇ ಹೋಗಿ ಪ್ರಸಾದ ಕೊಡ್ತಾಯಿದ್ದಾರೆ. ಎಲ್ಲರ ಪ್ರಸಾದ ತೊಗೊಂಬಂದು ತಿಂದು ಅವರವರ ಭಕ್ತಿ ಅನುಸಾರ ಪೂಜೆ ನಮಸ್ಕಾರ ಮಾಡಿ ಹೋಗ್ತಾರೆ. ಎಲ್ಲಿ ನೋಡಿದ್ರು ಡ್ರಮ್ಗಳು ನೋಡಿರಲ್ಲ. ಮಾಮೂಲಿ ಜಾತ್ರೆ ಅಂದರೆ ತಿಂದು ಪ್ರಸಾದ ಎಲ್ಲ ತಿಂದರೆ ತಿನ್ನಬೇಕು, ಇಲ್ಲಾಂದರೆ ವೇಸ್ಟ್ ಮಾಡಬಾರ್ದು. ಯಾವುದೊಂದು ಪದಾರ್ಥಗಳನ್ನ ನಾವು ಕಡಲೆಪುರಿ ತಗೊಳ್ಳೋರ್ಗೆ ಹೇಳ್ದೆ ನಮ್ಮದು ಯೂಟ್ಯೂಬು ಚಾನಲ್ ಇದೆ ಅಂತ ಅಂದಾಗ ಖುಷಿಪಟ್ಟರು. ನಾವು ಬರ್ತೀವಿ ಹಾಗಾದರೆ ಈ ಟಿ ವಿನಲ್ಲಿ ಯೂಟ್ಯೂಬಲ್ಲಿ ಅಂತೇಳ್ಬಿಟ್ಟು ನಗ್ತಾಯಿದ್ರು. ಹಾಗಾಗಿ ನಾನು ಕಡಲೆಪುರಿ ತಗೊಂಡು ನಮ್ಮ ಫ್ಯಾಕ್ಟ್ರಿಗೆ ನಮಗೆ ಎಲ್ಲನೂ ನಮ್ಮ ಕುಟುಂಬಕ್ಕೆಲ್ಲ ಕಡಲೆಪುರಿ ತಗೊಂಡು ಬಂದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿದ್ರಾ, ಇದು ದೇವಸ್ಥಾನದ ಕಡಲೆಪುರಿ ತಗೊಳ್ತೀವಲ್ಲ ಅದೇ ಎಂಟ್ರೆನ್ಸ್ ಪ್ಲೇಸ್. ಹಾಗಾಗಿ ಅವರು ರೇಗಿಸ್ತಾಯಿದ್ರು, ನಾವು ಯೂಟ್ಯೂಬಲ್ಲಿ ಬರ್ತೀವಿ, ಯಾವ ಚಾನಲ್ಲು ಮೇಡಮ್ ನಿಮ್ಮದು ಅಂತ. ನಮ್ಮದು ಸ್ವರ್ಣಗೌರಿ ಲಾಕ್ಸ್ ಅಂತ ಹೇಳ್ದು. ತುಂಬಾ ಖುಷಿ ಆಯಿತು. ಮಾಡಿ ಮೇಡಮ್ ಹಾಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ರು, ನಗ್ತಾಯಿದ್ರು. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇವಿಷ್ಟ ಆಗಿದ್ರೆ ನೋಡಿ ನಗ್ತಾ ಇದ್ದಾರೆ ಮಾತಾಡಿಕೊಂಡು. ನಮ್ಮ ಚಾನಲ್ ಇದೆ ಅಂತ ಅಂದಮೇಲೆ ಇವ್ರು ನಮ್ಮ ಚೆನ್ನಾಗಿಡೀರಿ ವಿಡಿಯೋ ಅಂತ ಹೇಳ್ತಾಯಿದ್ರು. ಹಾಗಾಗಿ ಈ ವಿಡಿಯೋ ಮಾಡಿಕೊಂಡು ಕಡಲೆಪುರಿ ತಗೊಂಡು ಆಂಜನೇಯ ಸ್ವಾಮಿ ಆಶೀರ್ವಾದ ಪಡ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀವಿ. ಹಾಗೆ ದೇವರ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಸಿಗಲಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹ್ಯಾಡ್ಸ್ ಎಲ್ಲ ಬರುತ್ತೆ, ಹ್ಯಾಡ್ಸ್ ಎಲ್ಲ ನೋಡಿ. ಹೈಪ್ ಅಂತ ಬರುತ್ತೆ, ಹೈಪ್ ಲೈಕ್ ಕೊಟ್ಟರೆ ಹೈಪ್ ಅಂತ ಬರುತ್ತೆ. ಹೈಪ್ ಪಾಯಿಂಟ್ ಕೊಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟು ನಮಗೆ ಸಿಗಲಿ. ಆಂಜನೇಯನ ಸ್ವಾಮಿಯ ಆಶೀರ್ವಾದ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಆಂಜನೇಯ. ಸ್ವರ್ಣಗೌರಿ ಲಾಕ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ಸ್ ಕೊಡಿ. ಇದೇ ನಮ್ಮ ಆಂಜನೇಯ ಸ್ವಾಮಿ ದೇವರ ಒಂದು ಫೋಟೋ ಮಾತ್ರ ಇತ್ತು, ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ವಿಡಿಯೋ ನೋಡಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.